ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ಗಣೇಶ ಚತುರ್ಥಿಯ ವಿಶೇಷ ರೆಸಿಪಿ ಕಡುಬು ಮೋದಕ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಪರ್ಫೆಕ್ಟಾಗಿ ಕಡುಬು ಮೋದಕ ಮಾಡುವುದಕ್ಕೆ 1 ಕಪ್ಪು ನೀರನ್ನು ಹಾಕಿ ಅದು ಚೆನ್ನಾಗಿ ಕುದಿಯಲು ಬಿಡಿ. ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಕುದಿಯುವಾಗ ಅಕ್ಕಿ ಹಿಟ್ಟು, ಇದನ್ನು 1 ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಂಟು ಆಗದ ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಇದಕ್ಕೆ ನಿಮಗೆ ಗಟ್ಟಿ ಅನಿಸಿದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ, ಇನ್ನೊಂದು ಸ್ವಲ್ಪ ಬಿಸಿ ನೀರು, ಉಗುರು ಬೆಚ್ಚನೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ 1 ಕಪ್ಪು ಹಿಟ್ಟಿಗೆ 1/4 ಕಪ್ ನೀರು ಹಿಡಿಯುತ್ತೆ. ಆ ಥರದಲ್ಲಿ ಕೂಡ ಹಾಕಿಕೊಳ್ಳಿ. ನಿಮ್ಗೆ ಬೇಕಂದರೆ ಹಿಟ್ಟು ಕಮ್ಮಿ ಆದರೆ ಹಿಟ್ಟು ಹಾಕಿಕೊಳ್ಳಕ್ಕೆ ಬರುತ್ತೆ. ಇದಕ್ಕೆ ಸ್ವೀಟಿಗೆ ಕೊಬ್ಬರಿ, ತುರಿದಿಟ್ಟ ಕೊಬ್ಬರಿ 1 ಕಪ್ಪು ಕೊಬ್ಬರಿ ಹಾಗೂ ಯಾಲಕ್ಕಿಯನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು, ಬೆಲ್ಲ 1/4 ಕಪ್ ಹಾಕಿ. ನಿಮಗೆ ಜಾಸ್ತಿ ಸ್ವೀಟ್ನೆಸ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ. ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಹಾಗೂ ಕೊಬ್ಬರಿ ಚೆನ್ನಾಗಿ ಮಿಕ್ಸ್ ಆದ್ರೆ ಕಡುಬಿಗೆ ಚೆನ್ನಾಗಿ ಬರುತ್ತೆ, ಮೋದಕಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ಥರದಲ್ಲಿ ಇರಬೇಕು. ಇವಾಗ ನೋಡಿ ಹಿಟ್ಟು ಚೆನ್ನಾಗಿ ಅಳ್ಳಿ ಬಂದಿರುತ್ತೆ. ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ರೆ ಸಾಕು, ಚೆನ್ನಾಗಿ ಅಳ್ಳಿರುತ್ತೆ. ಇದನ್ನು ಬಿಸಿ ಇದ್ದಾಗ ಮಿಕ್ಸ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಆರಿದ ಮೇಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಿಂದ 1 ನಿಮಿಷ ಚೆನ್ನಾಗಿ ಹಿಟ್ಟನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಡುಬು ಒಡೆಯಂಗಿಲ್ಲ, ಚೆನ್ನಾಗಿ ಬರುತ್ತೆ. 1 ಟೇಬಲ್ ಚಮಚ ತುಪ್ಪ ಹಾಕಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಈ ಹದಕ್ಕೆ ಬರಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗೆ 1 ಚಪಾತಿ ಹಿಟ್ಟಿನಕ್ಕಿಂತ ಕಮ್ಮಿ ಲೆಮನ್ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಇದನ್ನು ರೌಂಡಾಗಿ ಮಾಡಿ ಸ್ವಲ್ಪ ಕೆಳಗೆ ಎಣ್ಣೆಯನ್ನು ಹಚ್ಚಿ ಫಸ್ಟಿಗೆ ರೌಂಡಾಗಿ ಲಟ್ಟಿಸಿಕೊಳ್ಳಿ. ನೋಡಿ ಈ ಥರದಲ್ಲಿ ರೌಂಡಾಗಿ ಲಟ್ಟಿಸಿಕೊಳ್ಳಬೇಕು. ನೀವು ಕೈಯಿಂದ ಕೂಡ ರೌಂಡ್ ಮಾಡ್ಕೋಬೋದು, ಆದರೆ ಇದರಿಂದ ಚಪಾತಿ ಇದರಿಂದ ಮಾಡಿದರೆ ಈಸಿ ಆಗುತ್ತೆ. ಹಾಗೆ ಕಡುಬು ಮಾಡುವುದು ನೋಡಿ, ಕಡುಬು ಮಾಡುವುದಕ್ಕೆ ಇದು ಚೆನ್ನಾಗಿರುತ್ತೆ. ಈ ಥರದಲ್ಲಿ ಕಡುಬು ಮಾಡುವುದಕ್ಕೆ ಈ ಥರದಲ್ಲಿ ಸ್ಟ್ಯಾಂಡ್ ಥರ ಸಿಗುತ್ತೆ, ಆ ಥರ ಕೂಡ ತೊಗೊಳ್ಳಿ. ನೋಡಿ ಈ ಥರದಲ್ಲಿ ಬೇರೆ ವೆರೈಟಿಯಾಗಿ ಸಿಗುತ್ತೆ. ನಿಮ್ಗೆ ಯಾವ್ಯಾವ ಥರದಲ್ಲಿ ಇದು ಡಿಸೈನ್ ಬೇಕೋ ಆ ಥರದಲ್ಲಿ ಚೆನ್ನಾಗಿ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಡಿಸೈನಲ್ಲಿ ನಾವು ತೆಗೆದುಕೊಂಡು ಈ ಥರದಲ್ಲಿ ಮಾಡಿ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಅಥವಾ ನೀವು ಕೈಯಿಂದ ಕೂಡ ಮಾಡ್ಬೋದು. ಕೈಯಿಂದ ಪರ್ಫೆಕ್ಟಾಗಿ ಮಾಡೋರಿದ್ದರೆ ಕೈಯಿಂದ ಇನ್ನೂ ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ನೋಡಿ ಈ ಥರದಲ್ಲಿ ತುಂಬ ಈಸಿ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಡುಬು. ಇದನ್ನು ನಾವು ಆವಿಯಲ್ಲಿ ಕುದಿಸಬೇಕು. ಆವಿಯಲ್ಲಿ 10 ನಿಮಿಷ ಕುದಿಸಿದರೆ ಸಾಕು. ನೀರನ್ನು ಕುದಿಯಲು ಬಿಡಿ. ನೀರು ಚೆನ್ನಾಗಿ ಬಾಯ್ಲ್ ಆಗುತ್ತಿರುವಾಗ ಈ ಸ್ಟ್ಯಾಂಡನ್ನು ಇಡಿ. ಕಡುಬು ತುಂಬ ಸುಲಭ ಹಾಗೂ ಈಸಿಯಾಗಿ ಚೆನ್ನಾಗಿ ಬೆಂದು ಬರುತ್ತೆ. 10 ನಿಮಿಷ, 8ರಿಂದ 10 ನಿಮಿಷ ಬೇಯಿಸಿ ಸಾಕು. ಚೆನ್ನಾಗಿ ಕುದಿಯುತ್ತೆ, ಚೆನ್ನಾಗಿ ಬಾಯ್ಲ್ ಕೂಡ ಆಗುತ್ತೆ. ನೋಡಿ 10 ನಿಮಿಷ ಬೇಯಿಸಿ. ಆಲ್ರೆಡಿ ಬಿಸಿಯಾಗಿರುತ್ತೆ ನೀರು. 10 ನಿಮಿಷ ಬೇಯಿಸಿದರೆ ಸಾಕು. ಕಡುಬು ಇವಾಗ ರೆಡಿಯಾಗಿದೆ ಫ್ರೆಂಡ್ಸ್. ಈ ಥರದಲ್ಲಿ ಕಡುಬು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು. ಇದರಲ್ಲಿ ಬೆಲ್ಲ ಹಾಗೂ ಕೊಬ್ಬರಿ ಹಾಗೂ ಮೈದಾ ಇಲ್ಲ, ಓನ್ಲಿ ಅಕ್ಕಿ ಹಿಟ್ಟಿನಿಂದ ಮಾಡಿರುತ್ತೆ. ಅದಕ್ಕೋಸ್ಕರ ತುಪ್ಪದಲ್ಲಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರದಲ್ಲಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಬೆಲ್ ಐಕನ್ ಒತ್ತಿದರೆ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಟು ಆಲ್.